ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ಹಿಂದೆಯೂ ಪಥಸಂಚಲನ ಮಾಡಬೇಕಾದ್ರೆ ಅನುಮತಿಯನ್ನ ತಗೊಂಡೇ ಪಥಸಂಚಲನ ಮಾಡಿದೆ. ಅನುಮತಿ ಇಲ್ಲದೆ ಪಥಸಂಚಲನ ಯಾವಾಗ ಮಾಡಿದೆ? ಮತ್ತೆ ಅವರಿಗೆ ನಾನೇನು ಹೇಳೋದು, ದೊಡ್ಡವ್ರ ಮಕ್ಕಳು ಎಲ್ಲವೂ ಕೂಡ ನಿರಾಯಾಸವಾಗಿ ಬಂದಿದೆ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನುವಂಥ ವಿವೇಚನೆ ಒಂದು ಅವ್ರಿಗೆ ಬರಬೇಕು. ದೇಶಕ್ಕೆ ಒಳ್ಳೇದು ಮಾಡೋ ಸಂಘಟನೆ ಯಾವುದು, ದೇಶಕ್ಕೆ ಹಾನಿ ಮಾಡೋ ಸಂಘಟನೆ ಯಾವುದು? ಅವರಿಗೆ ದೇಶಕ್ಕೆ ಹಾನಿ ಮಾಡುವ ಸಂಘಟನೆಗಳ ಬಗ್ಗೆ ಒಂದು ಶಬ್ದವೂ ಇದುವರೆಗೂ ಅವ್ರು ಮಾತಾಡಲಿಲ್ಲ. ಸಂಘಟನೆ ಬಗ್ಗೆ ದಿನ ಮಾತಾಡ್ತಿದ್ದಾರೆ. ಆ ದಿನ ಮಾತಾಡೋದ್ರಿಂದ ಅವ್ರಿಗೆ ಪ್ರಚಾರ ಸಿಗುತ್ತೆ ಅಂತ ಬಯಸಿದ್ರೆ ಪ್ರಚಾರ ಪಡ್ಕೊಳ್ಳಿ ಹೇಳಿ. ಕಾಂಗ್ರೆಸ್ನವರ ಪಾಪದ ಕೂಸು ಪಾಕಿಸ್ತಾನ. ಕಾಂಗ್ರೆಸ್ನವರ ಪಾಪದ ಕೂಸು ಪಾಕಿಸ್ತಾನ. ಪಾಕಿಸ್ತಾನ ರಚನೆ ಸಂದರ್ಭದಲ್ಲಿ ಟ್ರೈಪಾರ್ಟಿ ಅಗ್ರಿಮೆಂಟ್ ಆಯಿತು. ಒಂದು ಬ್ರಿಟಿಷ್ ಸರ್ಕಾರ, ಇನ್ನೊಂದು ಕಾಂಗ್ರೆಸ್, ಇನ್ನೊಂದು ಮುಸ್ಲಿಂ ಲೀಗು. ಹಾಗಾಗಿಯೇ ಕಾಂಗ್ರೆಸ್ನವರ ಪಾಪದ ಕೂಸು ಪಾಕಿಸ್ತಾನ. ಹಾಗಾಗಿಯೇ ಅವರು ಆ ಪಾಕಿಸ್ತಾನದ ಬಗ್ಗೆ ಪಾಪ ಪಾಕಿಸ್ತಾನ ಅಂತ ಕರೆದಿದ್ದಾರೆ. ಅವ್ರಿಗೆ ನಿದ್ದೆ ಬರಲ್ಲ. ಬಿಜೆಪಿಯನ್ನು ಟೀಕಿಸದೇ ಇದ್ರೆ ಅವರಿಗೆ ತಿಂದ ಅನ್ನ ಜೀರ್ಣ ಆಗಲ್ಲ. ಸಂಘವನ್ನು ಟೀಕಿಸದೇ ಇದ್ರೆ ಅವರಿಗೆ ನಿದ್ದೆ ಬರಲ್ಲ. ಹಾಗಾಗಿ ಟೀಕಿಸ್ತಾ ಇದ್ದಾರೆ. ರಾಜಕೀಯ ಸ್ಥಿತಿಗತಿಗಳ ಅವಲೋಕನದ ಜೊತೆಗೆ SIR ಹೇಗೆ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಮರ್ಪಕವಾಗಿ ಆಗ್ತಾ ಇದೆ, ಲೋಪದೋಷಗಳೇನಿದಾವೆ ಅನ್ನೋದರ ಒಂದು ಅವಲೋಕನವನ್ನು ಕೂಡ ನಾವು ಮಾಡ್ತೇವೆ. SIR ಸದುದ್ದೇಶದ್ದು. SIR ಬಗ್ಗೆ ನಮಗೆ ತಕರಾರಿಲ್ಲ. SIR ಇದು 10ನೇ ಬಾರಿಗೆ ದೇಶದಲ್ಲಿ SIR ನಡೀತಿರೋದು. ಮೊದಲನೇ SIR ಪ್ರಾರಂಭ ಆಗಿದ್ದು 1952ರಲ್ಲಿ. ಆವಾಗ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಆಗಿದ್ರು. ಹತ್ತತ್ರ 8 SIRಗಳು ಈಗ ನಡೀತಿರೋದು ಸೇರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಸಂದರ್ಭದಲ್ಲಿ ನಡೆದಿದೆ. ಹಿಂದೆ ಯಾವಾಗಲೂ ಇವರು SIR ಬಗ್ಗೆ ತಕರಾರು ಮಾಡ್ತಿರ್ಲಿಲ್ಲ. ಆದ್ರೆ ಈಗ SIR ಬಗ್ಗೆನೇ ತಕರಾರು ಮಾಡ್ತಿರೋದ್ರ ಉದ್ದೇಶ ಮತ್ತು ಹುನ್ನಾರ ಏನಿರ್ಬೋದು? ನಮ್ದು SIRನ ಲೋಪದೋಷದ ಬಗ್ಗೆ ಮಾತ್ರ ತಕರಾರು. SIR ಬಗ್ಗೆ ನಮ್ಮ ಬಿಜೆಪಿ ತಕರಾರಿಲ್ಲ. SIRನ ಅನುಷ್ಠಾನದ ಲೋಪದೋಷದ ಬಗ್ಗೆ ಮಾತ್ರ ನಮ್ಮ ಆಕ್ಷೇಪ, ನಮ್ಮ ದೂರು. ಲೋಪದೋಷ ಏನೇನಿದೆ ನೋಡಿ, ಮನೆಗೆ ಹೋಗಿ ಫಾರಂ ವಿತರಣೆ ಮಾಡಬೇಕು ಅನ್ನೋದು ನಿಯಮದಲ್ಲಿರೋದು. ಮಸೀದಿಗಳಲ್ಲಿ ಸಾರ್ವಜನಿಕ ರೂಪದಲ್ಲಿ ಹಂಚಿಕೆ ಮಾಡಿ ಅಂತ ಆ ನಿಯಮದಲ್ಲಿ ಇಲ್ಲ. ನೀವು ನಿಯಮ ಉಲ್ಲಂಘನೆ ಮಾಡಿ ಶಾದಿ ಮಾಲ್ಗಳನ್ನು, ಮಸೀದಿಗಳನ್ನು ಈ SIRನ ಮಾಡೋದಕ್ಕೆ ಸಾಮೂಹಿಕವಾದ ರೂಪದಲ್ಲಿ ಬಲ್ಕ್ ವಿತರಣೆ ಮಾಡ್ತಿರ್ತಕ್ಕಂಥದ್ದು ನಮಗೆಲ್ಲೋ ಅನುಮಾನವನ್ನು ಹುಟ್ಟಿಸ್ತಾ ಇದೆ. ಎರಡನೇದಾಗಿ, ಮನೆಗೆ ಹೋಗದೇ ಇದ್ರೆ ಯಾರು ಅಧಿಕೃತ ಮತದಾರರಿದ್ದಾರೆ ಅವರಿಗೆ ಫಾರಂ ತಲುಪದೇ ಇರುವಂತ ಸಾಧ್ಯತೆಗಳಿದ್ದಾವೆ. ಅನಧಿಕೃತ ಮತದಾರರಿಗೆ, ನಕಲಿ ಮತದಾರರಿಗೆ ಫಾರಂ ದೊರಕಿ ಅಧಿಕೃತ ಮತದಾರರಿಗೆ ಫಾರಂ ದೊರಕದೇ ಇದ್ರೆ ಅದು ಇಡೀ SIRನ ಉದ್ದೇಶವನ್ನೇ ವಿಫಲಗೊಳಿಸುತ್ತೆ. ಆ ದೃಷ್ಟಿಯಲ್ಲಿ ಮನೆಗೆ ಹೋಗಿ BLOಗಳು ಫಾರಂ ಕೊಡಬೇಕು, ಅದೇ ರೀತಿ ಕೊಡುವಂತೆ ನೋಡ್ಕೊಳ್ಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಆ BLOಗಳು ಹೋಗಬೇಕಾದ್ರೆ ಅಧಿಕೃತ ನೋಂದಾಯಿತ ರಾಜಕೀಯ ಪಕ್ಷದ BLA 2ಗಳಿಗೆ ತಾವು ಮಾಹಿತಿಯನ್ನು ಕೊಟ್ಟು ಹೋಗಬೇಕು ಅನ್ನೋದು ನಿಯಮದಲ್ಲಿದೆ. ಅವರಿಗೆ ಮಾಹಿತಿಯನ್ನು ಕೊಟ್ಟು ಅವ್ರ ಜೊತೆಗೆ ಬಂದರೆ ಕರ್ಕೊಂಡು, ಬಾರದೇ ಇದ್ದರೆ ಬಿಟ್ಟು ನೀವು ನಿಮ್ಮ ಕಾರ್ಯವನ್ನು ಮಾಡಬೇಕು. ಒಂದು KPCC ನಿರ್ಣಯವನ್ನು ರಾಮ ಮಂದಿರದ ಪರವಾಗಿ ಮಾಡಿಬಿಟ್ಟಿದ್ರೆ, ರಾಮ ಮಂದಿರಕ್ಕಾಗಿ ಇಷ್ಟೊಂದು ಸಂಘರ್ಷ ಮಾಡುವ, ಹೋರಾಟ ಮಾಡಿ ನಿರ್ಮಾಣ ಮಾಡುವಂಥ ಪರಿಸ್ಥಿತಿಯೇ ನಿರ್ಮಾಣ ಆಗ್ತಿರ್ಲಿಲ್ಲ. ಸೋಮನಾಥ್ ಮಂದಿರದ ಜೊತೆಗೆ ರಾಮ ಮಂದಿರದ ನಿರ್ಮಾಣವೂ ಆಗ್ಬಿಡ್ತಿತ್ತು.
ಈಗಲೂ ನಾನು ಒಂದು ಮಾತು ಹೇಳಕ್ ಬಯಸ್ತೇನೆ. ರಾಮಭಕ್ತರ ಸರ್ಕಾರ ಇದೆ. ರಾಮನ ಭಕ್ತಿಯ ಭಾವನೆಯ ದುರುಪಯೋಗ ಪಡಿಸ್ಕೊಂಡ ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ಕಾಣಿಕೆ ಹಣವನ್ನ ಯಾರು ತಿಂದಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ಯಾಕೆಂದ್ರೆ ಅಲ್ಲಿ ರಾಮ ಭಕ್ತರ ಸರ್ಕಾರ ಇದೆ. ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ದೂರು ಕೊಟ್ಟಿದ್ದು ಟ್ರಸ್ಟಿನ ದೂರಿನ ಮೇಲೇನೆ ತನಿಖೆ ನಡೀತಾ ಇರೋದು, SIT ರಚನೆ ಆಗಿರೋದು. ದೂರೇ ಕೊಡದೇ ಇದ್ದಿದ್ರೆ SIT ರಚನೆ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಕಳಕಳಿ ರಾಮ ಭಕ್ತರ ಭಾವನೆಗಳಿಗೆ ಘಾಷಿಯಾಗೋದನ್ನ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಕಾರಣಕ್ಕೇನೆ SIT ರಚನೆ ಮಾಡಿದ್ದು. ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ನಮಗೆ ಈ ಬೆಳವಣಿಗೆ ಅಲ್ಲಿ ಆ ರಾಮ ದೇವಾಲಯದಲ್ಲಿ ಕಾಣಿಕೆಯ ದುರುಪಯೋಗ ನಮಗೆ ಸಂಕಟ ತಂದಿದೆ. ರಾಮ ಭಕ್ತರಿಗೆ, ರಾಮ ವಿರೋಧಿಗಳು ವಿಕೃತ ಆನಂದ ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ಆಗಿದ್ ನೋಡಿ. ಯಾರು ರಾಮ ಮಂದಿರವನ್ನೇ ನಿರ್ಮಾಣ ಮಾಡೋದನ್ನು ವಿರೋಧಿಸಿದ್ರೋ, ಯಾರು ನಮ್ಮ ಮೇಲೆ ಗೋಲಿಬಾರ್ ಮಾಡಿರೋ, ಕರಸೇವಕರನ್ನ ಕೊಂದ್ರೋ, ಕಂಡಲ್ಲ ಅರೆಸ್ಟ್ ಮಾಡಿದ್ರೋ, ಆ ಜನ ಈ ಬೆಳವಣಿಗೆಯಿಂದ ಸಂಕಟ ಪಡ್ತಾ ಇಲ್ಲ, ಸಂಭ್ರಮಿಸ್ತಾ ಇದ್ದಾರೆ. ತೀವ್ರವಾಗಿರ್ತಕ್ಕಂಥ ಬರಗಾಲದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಅಂಕಿಅಂಶಗಳು ಹೇಳೋ ಪ್ರಕಾರ ವಾಡಿಕೆ ಮಳೆಗಿಂತ ಕಡಿಮೆ ಮಳೆ ಆಗಿದೆ. 40% ಮಾತ್ರ ಮಳೆ ಇದೆ. 60% ಮಳೆ ಕೊರತೆಯನ್ನ ಎದುರಿಸ್ತಾ ಇದ್ದೀವಿ. ಅದರಲ್ಲೂ ಅಕಾಲಿಕವಾಗಿರುವಂಥ ಮಳೆ, ಸಮಯಕ್ಕೆ ಸರಿಯಾಗಿ ಬಾರದೆ ಅಕಾಲಿಕ ಮಳೆಯಿಂದಾಗಿ ಸಮಸ್ಯೆಯನ್ನು ಎದುರಿಸ್ತಿರುವಂಥ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಇದೆ, ಜವಾಬ್ದಾರಿ ಇದೆ. ಉಳಿದೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಬರಗಾಲದ ನಿರ್ವಹಣೆಗೆ ಅಗತ್ಯ ಸಂಪನ್ಮೂಲದ ಕ್ರೋಢೀಕರಣವನ್ನು ಮಾಡಿ ಬರಗಾಲವನ್ನು ಎದುರಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಸಮರೋಪಾದಿಯಲ್ಲಿ ಮಾಡಬೇಕು ಅಂತ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ. ಅಂಕಿಅಂಶಗಳ ಪ್ರಕಾರವೇ 2850ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬರಗಾಲ ರೈತರ ಆತ್ಮವಿಶ್ವಾಸವನ್ನ ಕಸಿದುಕೊಳ್ಳೋದಕ್ಕೆ ಅವಕಾಶ ಕೊಡಬಾರದು. ರೈತರಿಗೆ ಆತ್ಮವಿಶ್ವಾಸ ತುಂಬಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಅವರಿಗೆ ಆತ್ಮವಿಶ್ವಾಸ ತುಂಬಬೇಕು ಅಂತ ಹೇಳಿದ್ರೆ ಬರಗಾಲವನ್ನು ಎದುರಿಸೋದಕ್ಕೆ ಬೇಕಾದಂತ ಸಿದ್ಧತೆಯನ್ನ ಮಾಡಬೇಕು. ಈಗ ಅಗತ್ಯ ಇರತಕ್ಕಂಥ ಜಲಸಂಪನ್ಮೂಲವನ್ನ ಕುಡಿಯೋ ನೀರಿಗಾಗಿ ಮತ್ತು ಉಳಿದಂತೆ ಜನ ಜಾನುವಾರುಗಳಿಗೆ ನೀರು ಮತ್ತು ಮೇವನ್ನು ಒದಗಿಸೋದಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ SOPಯನ್ನ ರೂಪಿಸ್ಬೇಕು. ಆಮೇಲೆ ಬರುವ ನೀರು ಖಾಲಿ ಆದ್ಮೇಲೆ ಕುಡಿಯೋ ನೀರಿಗಾಗಿಯೇ ಪರಿತಪಿಸುವಂತ ಸ್ಥಿತಿ ನಿರ್ಮಾಣ ಆಗಬಾರ್ದು. ನಾವು ಪ್ರತಿಪಕ್ಷವಾಗಿ ಕೇವಲ ಟೀಕೆ ಮಾಡೋದಷ್ಟೇ ನಮ್ಮ ಉದ್ದೇಶ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲೇನೆ ಸರ್ಕಾರಕ್ಕೆ ಸಕಾರಾತ್ಮಕವಾಗಿರೋ ಸಲಹೆಯನ್ನ ಕೊಡ್ಲಿಕ್ಕೆ ಬಯಸಿ ಈ ಸಂಗತಿಯನ್ನ ಹಂಚಿಕೊಳ್ತಾ ಇದ್ದೀವಿ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗದೆ ಯಾವಾಗ? ನೀವೇ ಅಶ್ಯೂರೆನ್ಸ್ ಮಾಡಿದ್ರಿ ಜವಳಿ ಪಾರ್ಕ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ. ಜವಳಿ ಪಾರ್ಕ್ ಅನ್ನು ಯಾವಾಗ ಸ್ಥಾಪನೆ ಮಾಡ್ತೀರಿ? ಮರ್ತು ಬಿಡಬಾರ್ದು ಅಂತ ನೆನಪು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ರಾಜಕಾರಣದ ಜಂಜಾಟದಲ್ಲಿ ರಾಜಕಾರಣಿಗಳು ಜನರ ಬದುಕಿನ ಸಮಸ್ಯೆಯನ್ನ, ಅಭಿವೃದ್ಧಿ ವಿಚಾರಗಳನ್ನ ಮರೆಯೋದು ಸ್ವಾಭಾವಿಕ. ಹಾಗಾಗಿ ನಿಮ್ಗೆ ಅಧಿಕಾರ ಇದ್ದಾಗ್ಲೇನೆ ನೆನಪು ಮಾಡಿದ್ರೆ, ಅಯ್ಯೋ ಅವಾಗ ನೆನಪು ಮಾಡಿದ್ರೆ ಏನಾದ್ರು ಮಾಡ್ಬೋದಿತ್ತು ಅಂತ ಪರಿತಪಿಸಬಾರ್ದು. ಅದಕ್ಕೋಸ್ಕರ ನೆನಪು ಮಾಡ್ತಾ ಇದ್ದೀವಿ. ಜವಳಿ ಪಾರ್ಕ್ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಯಾವಾಗ ನೀವು ಆ ಕಾಮಗಾರಿಯನ್ನು ಪೂರ್ಣಗೊಳಿಸ್ತೀರಿ ಅನ್ನುವಂಥ ಮಾತನ್ನ ಕೇಳಲಿಕ್ಕೆ ಬಯಸ್ತೇನೆ. ಇನ್ನು ಬಿಳಿಗಿ
ಏತ ನೀರಾವರಿ ಯೋಜನೆ ಅನುಷ್ಠಾನಕ್ಕೆ ಅನುಮೋದನೆ ಬಯಸ್ತಾ ಇದ್ದಾರೆ. ಹಾಗಾಗಿ ನೂತನ ಮುಖ್ಯಮಂತ್ರಿಗಳು ಅನುಮೋದನೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನೀವು ಹೇಳಿದ್ರಿ ಇಂಡಸ್ಟ್ರಿಯಲ್ ಹಬ್ಗಳ ಸ್ಥಾಪನೆ ಮಾಡ್ತೀವಿ, ನಿಮ್ಮ ಪ್ರಣಾಳಿಕೆಯಲ್ಲಿದ್ದ ಅಂಶಗಳು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ. ಇಂಡಸ್ಟ್ರಿಯಲ್ ಹಬ್ಬು ಉದ್ಯೋಗ ಸೃಷ್ಟಿ ಬರೀ ಪುಸ್ತಕದಲ್ಲಾದರೂ ಸಾಲದು, ವಾಸ್ತವಿಕ ನೆಲೆಯಲ್ಲಿ ಅದರ ಕಾರ್ಯಾರಂಭ ಆಗಬೇಕು. ನಾನು ಕೇಳ್ತಾ ಇರೋದು ಬರಗಾಲದ ಪರಿಸ್ಥಿತಿ ಇರೋ ಕಾರಣಕ್ಕೆ ಪೂರ್ಣ ಪ್ರಮಾಣದ ಒಬ್ಬರನ್ನ ಕೃಷಿ ಸಚಿವರನ್ನಾಗಿ ಮಾಡಿ, ಅವರಿಗೆ 16 ಜವಾಬ್ದಾರಿಗಳನ್ನು ಕೊಡಬೇಡಿ. ಕೃಷಿ, ತೋಟಗಾರಿಕೆ ಇದಿಷ್ಟೇ ಜವಾಬ್ದಾರಿ ಕೊಡಿ. ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳಲ್ಲಿ ನಿಮ್ಮ ನಿಮ್ಮ ಸಲಹೆಯನ್ನ ಸಕಾರಾತ್ಮಕವಾಗಿ ಪರಿಗಣಿಸ್ತೀವಿ. ಇವತ್ತು ನಾವೀಗೇನು ರಾಜಕೀಯ ಸ್ಥಿತಿಗತಿಗಳ ಅವಲೋಕನ ಮಾಡ್ತೀವಲ್ಲ, ಅವಲೋಕನ ಮಾಡೋ ಸಂದರ್ಭದಲ್ಲಿ ನಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳ ಅವಲೋಕನವನ್ನು ಮಾಡ್ಕೊಳ್ತೇವೆ ಮತ್ತು ಮುಂದಿನ ಪರಿಸ್ಥಿತಿಗೆ ನಾವು ಹೇಗೆ ಪಕ್ಷವನ್ನು ಸನ್ನದ್ಧಗೊಳಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚಿಂತನೆ ನಡೆಸಿ ಪಕ್ಷವನ್ನು ಸನ್ನದ್ಧಗೊಳಿಸೋ ಕೆಲಸ ಮಾಡ್ತೀವಿ. ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡಿ 1 ತಿಂಗಳಾಯ್ತು. ನಾವು ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಕೇಳಕ್ ಬಯಸೋದಿಲ್ಲ, ಯಾಕೆಂದ್ರೆ ಅವರು ನೂತನ ಮುಖ್ಯಮಂತ್ರಿಗಳು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇವೆ. ನೀವು ಬಿಜೆಪಿ ಸರ್ಕಾರದ ಮೇಲೆ 40% ಆರೋಪ ಮಾಡಿದ್ರಿ, ಈಗ 60%ಗೆ ಏರಿದೆ. ಬಿಜೆಪಿಯ ಮೇಲೆ ಆಪಾದನೆ ಮಾಡಿದಂಥ ಗುತ್ತಿಗೆದಾರರ ಸಂಘವೇ ನಿಮ್ಮ ಸರ್ಕಾರದ ಮೇಲೂ ಆಪಾದನೆಯನ್ನ ಸಾಕ್ಷಿ ಸಮೇತ ಮಾಡಿದೆ. ನೈತಿಕ ಹೊಣೆಯನ್ನ ಕಾಂಗ್ರೆಸ್ ಪಾರ್ಟಿ ಹೊರತೋ ಅಥವಾ ಮುಖ್ಯಮಂತ್ರಿಗಳು ಹೊರತಾರೋ ಸ್ಪಷ್ಟಪಡಿಸಿ. ಭ್ರಷ್ಟಾಚಾರ ನಿಲ್ಲಿಸುವ ಮಾತನಾಡಿದ ನೀವು ಭ್ರಷ್ಟಾಚಾರವನ್ನು ಹೆಚ್ಚಿಸಿರೋದು ಯಾಕೆ? ಯಾವ ವರ್ಗ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿತ್ತೋ ಆ ವರ್ಗಕ್ಕೆ ದ್ರೋಹ ಮಾಡಿದ್ರಿ. ಒಳ ಮೀಸಲಾತಿ ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆ ಕೊಡುವ ಒಳ ಮೀಸಲಾತಿ ಆಗಬೇಕಾಗಿತ್ತು. ಆದರೆ ನೀವು ಮಾಡಿರುವಂಥ ಒಳ ಮೀಸಲಾತಿ ಸಾಮಾಜಿಕ ಅನ್ಯಾಯಕ್ಕೆ ಆದ್ಯತೆ ಕೊಟ್ಟಿದೆ. ನೀವು ಮಾಡಿರುವ ಒಳ ಮೀಸಲಾತಿ ಸಾಮಾಜಿಕ ಅನ್ಯಾಯವನ್ನು ಎತ್ತಿ ಹಿಡಿದಿದೆ, ಸಾಮಾಜಿಕ ನ್ಯಾಯವನ್ನಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಲೂಟಿಯ ಜೊತೆಗೆ 187 ಕೋಟಿ ರೂಪಾಯಿ ಆ ಜನರ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿರೋ ಹಣದ ಸದ್ಬಳಕೆ ಆಗಲಿಲ್ಲ, ಅದರ ದುರುಪಯೋಗ ಆಯಿತು. ಅದರ ಲೂಟಿಯ ಜೊತೆಗೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ಭೋವಿ ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಹೀಗೆ ಎಲ್ಲ ಅಭಿವೃದ್ಧಿ ನಿಗಮಗಳಲ್ಲೂ ಕೂಡ ಆ ಲೂಟಿಯ ಪರಂಪರೆಯನ್ನ ಮುಂದುವರಿಸಿದ್ರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.